ಆತನೊಬ್ಬ ಸೀರಿಯಲ್ ಕಿಲ್ಲರ್ ಆಗಿದ್ದ. 100 ಜನರನ್ನು ಕೊಂದಿದ್ದ. ಆಶ್ಚರ್ಯವೆಂದರೆ ಅವನೊಬ್ಬ ಡಾಕ್ಟರ್ ಆಗಿದ್ದ. ಹೌದು ಸ್ನೇಹಿತರೆ, ಆ ಡಾಕ್ಟರ್ ಕೆಲವಾರು ವರ್ಷಗಳಿಂದ ಒಬ್ಬೊಬ್ಬರನ್ನೇ ಸದ್ದಿಲ್ಲದಂತೆ ಮುಗಿಸುತ್ತಿದ್ದ. ಆ ಡಾಕ್ಟರ್ಗೆ ಕಂಪ್ಯೂಟರ್ ಆಪರೇಟಿಂಗ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದೇ ಇದ್ದ. ಒಂದೇ ಒಂದು ಕಾರಣಕ್ಕೆ ಆತ ಸಿಕ್ಕಿಹಾಕಿಕೊಳ್ಳುತ್ತಾನೆ. ಆ ಕಂಪ್ಯೂಟರ್ ರಹಸ್ಯ ಆತನಿಗೆ ಗೊತ್ತಿದ್ದಿದ್ದರೆ ಬಹುಶಃ ಕೊನೆಯವರೆಗೂ ಆತ ಸಿಕ್ಕಿಹಾಕಿಕೊಳ್ಳುತ್ತಿರಲಿಲ್ಲವೇನೋ. ಸ್ನೇಹಿತರೆ, ಈ ಕತೆ ಡಾಕ್ಟರ್ ಹೆರಾಲ್ಡ್ ಶಿಪ್ಮ್ಯಾನ್ ಎನ್ನುವ ವೈದ್ಯನದು. ಡಾಕ್ಟರ್ಗಳೆಲ್ಲರೂ ಜೀವ ಉಳಿಸಲು ಕ್ಲಿನಿಕ್ ತೆರೆದು ಕೂತಿದ್ದರೆ ಈತ ಮಾತ್ರ ಜನರ ಜೀವ ತೆಗೆಯಲು ಕ್ಲಿನಿಕ್ ತೆರೆದು ಕೂತಿದ್ದ. ಇದು ಇಂಗ್ಲೆಂಡಿನಲ್ಲಿ ನಡೆದ ಘಟನೆ. ಅಲ್ಲಿನ ಹೈಡ್ ಎಂಬ ಸಣ್ಣ ಪಟ್ಟಣದಲ್ಲಿ ಶಿಪ್ಮ್ಯಾನ್ ಎಂಬ ಒಬ್ಬ ವೈದ್ಯನಿದ್ದ. ಆ ಸಣ್ಣ ಪಟ್ಟಣದಲ್ಲಿ 30,000ದಷ್ಟು ಜನಸಂಖ್ಯೆ ಇತ್ತು. ಅದರಲ್ಲಿ ಶಿಪ್ಮ್ಯಾನ್ ಬಳಿ 3,000ದಷ್ಟು ಪೇಷಂಟ್ಗಳು ಬರುತ್ತಿದ್ದರು. 27 ವರ್ಷಗಳವರೆಗೆ ಈತ ಯಾರಿಗೂ ಗೊತ್ತಿಲ್ಲದಂತೆ 250ಕ್ಕೂ ಅಧಿಕ ಮಂದಿಯನ್ನು ಕೊಂದು ಮುಗಿಸಿದ್ದ. ಡಾಕ್ಟರ್ ಹೆರಾಲ್ಡ್ ಶಿಪ್ಮ್ಯಾನ್ ಮ್ಯಾಂಚೆಸ್ಟರ್ನ ಬಳಿಯಲ್ಲಿದ್ದ ಹೈಡ್ ಪಟ್ಟಣದಲ್ಲಿ ವೈದ್ಯನಾಗಿದ್ದುಕೊಂಡು ವೃದ್ಧರ ಸೇವೆಯನ್ನು ಹೆಚ್ಚಾಗಿ ಮಾಡುತ್ತಿದ್ದ. ವೃದ್ಧರ ಸೇವೆ ಯಾಕೆಂದರೆ ಆತನ ಟಾರ್ಗೆಟ್ ಇದ್ದುದೇ ವೃದ್ಧರು, ಅದರಲ್ಲೂ ಒಂಟಿಯಾಗಿರುವ ವೃದ್ಧರು. ಜನರ ನಡುವೆ ಮಾತ್ರ ಶಿಪ್ಮ್ಯಾನ್ ವೃದ್ಧರ ಡಾಕ್ಟರ್ ಎಂದೇ ಪ್ರಸಿದ್ಧನಾಗಿದ್ದ. ಆತ ಪಟ್ಟಣದ ಹಲವಾರು ವೃದ್ಧರೊಂದಿಗೆ ಸಂಪರ್ಕ ಹೊಂದಿದ್ದ. ಮುದಿಪ್ರಾಯದವರೆಲ್ಲ ಆತನ ಮಾತಿನಿಂದಲೇ ಗುಣಮುಖರಾಗುತ್ತಿದ್ದರು ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದರು. ಆತ ಒಂಟಿ ಮುದುಕರ ಮನೆಯೊಳಗೆ ತೆರಳಿ ಅಲ್ಲಿಯೇ ಅವರ ಟ್ರೀಟ್ಮೆಂಟ್ ಮಾಡುತ್ತಿದ್ದ. ಅವರ ಜೊತೆಗೆ ಗಂಟೆಗಳವರೆಗೆ ಮಾತನಾಡುತ್ತಿದ್ದ. ಆತ ಅವರೊಂದಿಗೆ ತುಂಬ ಸಲುಗೆ ಬೆಳೆಸಿಕೊಂಡಿದ್ದ. ತಮ್ಮ ಜೀವನದ ಸಂಧ್ಯಾ ಕಾಲದಲ್ಲಿ ಇದ್ದವರೆಲ್ಲ ಡಾಕ್ಟರ್ ಶಿಪ್ಮ್ಯಾನ್ ನಮಗೊಂದು ಆಸರೆಯಾಗಿದ್ದಾನೆ ಎಂದುಕೊಂಡೇ ಬದುಕುತ್ತಿದ್ದರು. ಶಿಪ್ಮ್ಯಾನ್ ಅವರ ಜೀವನದ ಎಲ್ಲ ಕಥೆಗಳನ್ನು ಕೇಳುತ್ತಿದ್ದ. ಅವರ ಎಲ್ಲ ಸುಖ ಕಷ್ಟಗಳಲ್ಲಿ ಭಾಗಿಯಾಗುತ್ತಿದ್ದ. ಅವರ ಮನೆಯ ಸದಸ್ಯನಂತೆ ಡಾಕ್ಟರ್ ಶಿಪ್ಮ್ಯಾನ್ ವರ್ತಿಸುತ್ತಿದ್ದ. ಕೆಲವರಂತೂ ಅವರ ಮನೆಯ ಬೀಗದ ಕೀಯನ್ನು ಆತನಿಗೆ ನೀಡುತ್ತಿದ್ದರು. ಇಂಥ ಒಬ್ಬ ಹೃದಯವಂತ ಡಾಕ್ಟರ್ ನಮ್ಮ ಪಟ್ಟಣದಲ್ಲಿ ಇರುವುದೇ ನಮ್ಮ ಪುಣ್ಯ ಎಂದುಕೊಂಡಿದ್ದ ಆ ಜನಗಳಿಗೆ ಆತ 250 ಜನರ ಪ್ರಾಣ ತೆಗೆದಿರುವುದು ಗೊತ್ತೇ ಇರಲಿಲ್ಲ. ಆತ ತನ್ನದೇ ಒಂದು ತಪ್ಪಿನಿಂದ ಸಿಕ್ಕಿ ಬೀಳುವವರೆಗೂ ಜನರಿಗೆ ಆತನ ಒಳಗಿರುವ ಕೊಲೆಗಾರನ ಬಗ್ಗೆ ಗೊತ್ತೇ ಆಗಿರಲಿಲ್ಲ. ಸ್ನೇಹಿತರೆ, ತನ್ನ ಪೇಷಂಟ್ಗಳ ಎಲ್ಲ ವಿವರಗಳು, ಅಂದರೆ ಅವರು ಯಾರು, ಅವರ ಸಂಬಂಧಿಕರು ಎಲ್ಲೆಲ್ಲಿ ಇದ್ದಾರೆ, ಏನಾಗಿದ್ದಾರೆ, ಈ ರೀತಿಯ ವಿವರಗಳನ್ನೆಲ್ಲ ಪಡೆದುಕೊಂಡು ಒಂದು ದಿನ ಸರಿಯಾಗಿ ಸಮಯ ನೋಡಿ ಅವರಿಗೆ ಮೆಡಿಸಿನ್ನ ಓವರ್ಡೋಸ್ ನೀಡಿ ಆತ ಮುಗಿಸಿಬಿಡುತ್ತಿದ್ದ. ಆತ ಸಾಯಿಸಿದವರೆಲ್ಲ 80ರ ಆಸುಪಾಸಿನವರಾಗಿರುತ್ತಿದ್ದರು. ಹಾಗಾಗಿ ಜನರುಗಳಿಗೆ ಈತನ ಮೇಲೆ ಯಾವುದೇ ಸಂಶಯ ಬರುತ್ತಿರಲಿಲ್ಲ. ಈ ಯಮದೂತ ಡಾಕ್ಟರ್ನ ಇತಿಹಾಸವನ್ನು ನೋಡಹೋದಾಗ ಈತ 1970ರಲ್ಲಿ ಮೊದಲ ಬಾರಿಗೆ ತನ್ನ ಕೆರಿಯರ್ ಶುರು ಮಾಡಿದ್ದ. ಹೈಡ್ನಿಂದ 70 ಕಿಲೋಮೀಟರ್ ದೂರದ ಪಾಂಟಿಫ್ರೆಕ್ಟ್ ಎಂಬ ಊರಿನಲ್ಲಿ ಈತ ತನ್ನ ಕೆರಿಯರ್ ಶುರು ಮಾಡಿದ್ದ. 74ನೇ ಇಸವಿಯಲ್ಲಿ ಈತ ಟಾಡ್ಮಾರ್ಡನ್ ಎಂಬ ಊರಿಗೆ ತೆರಳಿ ಅಲ್ಲಿ ಜರ್ನಲ್ ಪ್ರಾಕ್ಟೀಷನರ್ ಆಗಿ ಕೆಲಸ ಶುರು ಮಾಡುತ್ತಾನೆ. ಅಲ್ಲಿ ಡಾಕ್ಟರ್ ಶಿಪ್ಮ್ಯಾನ್ ತನ್ನ ಪೇಷಂಟ್ಗಳಿಗೆ ನಿಷೇಧಿತ ಡ್ರಗ್ಸ್ ಒಂದನ್ನು ನೀಡುತ್ತಿದ್ದ. ಇದರಿಂದ ಅವರು ಬೇಗ ಗುಣಮುಖರಾಗುತ್ತಿದ್ದರಲ್ಲದೆ ಅವನಿಂದ ಆ ಔಷಧವನ್ನು ಕೇಳಿ ಪಡೆಯುತ್ತಿದ್ದರು. ಪೆಥಾಡಿನ್ ಹೆಸರಿನ ಡ್ರಗ್ಸ್ ಖುದ್ದು ಶಿಪ್ಮ್ಯಾನ್ ಕೂಡ ಸೇವಿಸುತ್ತಿದ್ದ. ಅದೊಂದು ನಶೆ ನೀಡುವ ಡ್ರಗ್ಸ್ ಆಗಿತ್ತು. ಒಂದು ದಿನ ಆತ ಪೇಷಂಟ್ಗಳಿಗೆ ನೀಡುತ್ತಿದ್ದ ಆ ಡ್ರಗ್ಸ್ನ ಸಮೇತ ಸಿಕ್ಕಿಬೀಳುತ್ತಾನೆ. ಆತನನ್ನು ಕೆಲಸದಿಂದ ತೆಗೆದುಹಾಕಲಾಗುತ್ತದೆ. ಆತನ ಲೈಸೆನ್ಸನ್ನು ರದ್ದುಪಡಿಸುವವರೆಗೂ ಕೂಗು ಕೇಳಿಬರುತ್ತದೆ. ಆದರೆ ಡಾಕ್ಟರ್ ಹೆರಾಲ್ಡ್ ಶಿಪ್ಮ್ಯಾನ್ ತಾನೇ ಹೋಗಿ ರಿಹ್ಯಾಬಿಲಿಟೇಷನ್ ಸೆಂಟರ್ ಒಂದಕ್ಕೆ ಸೇರುತ್ತಾನೆ. ಅಲ್ಲಿನ ಫೀಸನ್ನು ಆತನೇ ಭರಿಸುತ್ತಾನೆ. ಅಲ್ಲಿಂದ ಆತ ಗುಣಮುಖನಾಗಿ ಹೊರಬರುತ್ತಾನೆ. ಈಗ ಅವನು ಹೊಸ ಮನುಷ್ಯನಾಗಿ ಬಂದಿದ್ದ, ಹಾಗಾಗಿ ಆತನ ಲೈಸೆನ್ಸ್ ರದ್ದಾಗಲಿಲ್ಲ. ಇಲ್ಲಿಂದ ಹೊರಟ ಡಾಕ್ಟರ್ ಶಿಪ್ಮ್ಯಾನ್ 1977ರಲ್ಲಿ ಸೇರಿದ್ದು ಹೈಡ್ ಎಂಬ ಪಟ್ಟಣಕ್ಕೆ. ಇಲ್ಲಿ ಆತ ಮತ್ತೆ ತನ್ನ ಬಾಲ ಬಿಚ್ಚಲಾರಂಭಿಸಿದ್ದ.
ಆತ ತನ್ನ ಡ್ರಗ್ ಸೇವನೆಯನ್ನು ನಿಲ್ಲಿಸಿರಲಿಲ್ಲ. ಆದರೆ ಈ ವಿಷಯ ಜನರಿಗೆ ಗೊತ್ತೇ ಇರಲಿಲ್ಲ. ಜೊತೆಗೆ ತನ್ನ ಪೇಷಂಟ್ಗಳನ್ನು ಸಾಯಿಸುತ್ತಾ ಬರುತ್ತಿದ್ದ. ಈ ನಿಗೂಢ ಕೊಲೆಗಳೆಂದು ಜನರಿಗೆ ಗೊತ್ತಾಗುತ್ತಾನೆ ಇರಲಿಲ್ಲ. ಶಿಪ್ಮೆನ್ ಆ ಪಟ್ಟಣದ ಒಬ್ಬ ಪ್ರಸಿದ್ಧ ಡಾಕ್ಟರ್ ಎಂದೇ ಹೆಸರು ಗಳಿಸುತ್ತಾನೆ. ಹೀಗೆ ವರ್ಷಗಳು ಕಳೆಯುತ್ತವೆ. 1998ರಲ್ಲಿ ಈತನ ಬಗ್ಗೆ ಮೊದಲ ಬಾರಿಗೆ ಒಬ್ಬರಿಗೆ ಸಂಶಯ ಬರುತ್ತದೆ. ಡಾಕ್ಟರ್ ಶಿಪ್ಮೆನ್ನ ಕ್ಲಿನಿಕ್ನ ಹತ್ತಿರದಲ್ಲೇ ಡಾಕ್ಟರ್ ಲಿಂಡಾ ರೆನಾಲ್ಡ್ಸ್ ಎಂಬಾಕೆ ತನ್ನ ನರ್ಸಿಂಗ್ ಹೋಮ್ ಒಂದನ್ನು ತೆರೆದಿದ್ದಳು. ಮೊದಲ ಬಾರಿಗೆ ಡಾಕ್ಟರ್ ಶಿಪ್ಮೆನ್ನ ಮೇಲೆ ಈಕೆ ದೂರೊಂದನ್ನು ದಾಖಲಿಸುತ್ತಾಳೆ. ಕಳೆದ 3 ತಿಂಗಳಲ್ಲಿ ಡಾಕ್ಟರ್ ಶಿಪ್ಮೆನ್ನ 17 ಪೇಷಂಟ್ಗಳು ಜೀವ ತೆತ್ತಿದ್ದರು. ಆತ ಒಂದು ಸಣ್ಣ ಕ್ಲಿನಿಕ್ ಅನ್ನು ಇಟ್ಟುಕೊಂಡಿದ್ದ. ಆದರೆ ಆತನಿಗಿಂತ ದೊಡ್ಡ ನರ್ಸಿಂಗ್ ಹೋಮ್ ನಡೆಸುತ್ತಿದ್ದ ಲಿಂಡಾ ರೆನಾಲ್ಡ್ಸ್ಲ ಪೇಷಂಟ್ಗಳಲ್ಲಿ ಕೇವಲ 14 ಮಂದಿಯಷ್ಟೇ ಈ ಅವಧಿಯಲ್ಲಿ ಸತ್ತಿದ್ದರು. ಆಕೆಯ ಬಳಿ ಶಿಪ್ಮೆನ್ಗಿಂತ 3 ಪಟ್ಟು ಅಧಿಕ ಪೇಷಂಟ್ಗಳು ಬರುತ್ತಿದ್ದರು. ಆದರೆ ಶಿಪ್ಮೆನ್ನ ಪೇಷಂಟ್ಗಳ ಸಾವಿನ ಸಂಖ್ಯೆ ಹೆಚ್ಚಿತ್ತು. ಈ ಸಂಶಯದ ಮೇಲೆ ಡಾಕ್ಟರ್ ಲಿಂಡಾ ಶಿಪ್ಮೆನ್ ಮೇಲೆ ದೂರು ದಾಖಲಿಸುತ್ತಾಳೆ. ಶಿಪ್ಮೆನ್ನ 17 ಪೇಷಂಟ್ಗಳಲ್ಲಿ 17 ಜನರನ್ನು ಸತ್ತ ನಂತರ ಸುಡಲಾಗಿತ್ತು. ಕ್ರಿಶ್ಚಿಯನ್ನರಲ್ಲಿ ಸತ್ತ ನಂತರ ದಫನ ಮಾಡಲಾಗುತ್ತದೆ. ಆದರೆ ಶಿಪ್ಮೆನ್ ಅವರೆಲ್ಲರನ್ನೂ ಸುಟ್ಟಿದ್ದ. ಅವರ ಸಾವಿಗೆ ನಿಜವಾದ ಕಾರಣವೇನೆಂಬುದು ಗೊತ್ತಾಗದೇ ಇರಲಿ ಎಂದು ಆತ ಈ ರೀತಿ ಮಾಡುತ್ತಿದ್ದ. ಡಾಕ್ಟರ್ ಲಿಂಡಾ ರೆನಾಲ್ಡ್ಸ್ಲ ಪ್ರಕಾರ ಶಿಪ್ಮೆನ್ನ ಪೇಷಂಟ್ಗಳೆಲ್ಲ ಸಾಯುವಾಗ ಶಿಪ್ಮೆನ್ ಮಾತ್ರ ಅವರ ಜೊತೆಗಿರುತ್ತಿದ್ದ. ಒಂದು ಅವರು ಸಾಯುವಾಗ ಅವರ ಜೊತೆಗಿರುತ್ತಿದ್ದ, ಅಥವಾ ಅವನು ಮನೆಗೆ ಬಂದ ನಂತರವೇ ಅವರು ಸಾಯುತ್ತಿದ್ದರು. ಆ ಸತ್ತ ಪೇಷಂಟ್ಗಳೆಲ್ಲ ಕುರ್ಚಿಯಲ್ಲಿ ಕೂತಿದ್ದವರಂತೆ ಸತ್ತಿದ್ದರು. ಅವರು ಬೆಡ್ನಲ್ಲಿ ಮಲಗಿದ್ದಾಗ ಯಾರೂ ಸತ್ತಿರಲಿಲ್ಲ. ಡಾಕ್ಟರ್ ಲಿಂಡಾ ರೆನಾಲ್ಡ್ಸ್ಗೆ ಶಿಪ್ಮೆನ್ ಮೇಲೆ ಬಲವಾದ ಸಂಶಯ ಬಂದಿತ್ತು. ಶಿಪ್ಮೆನ್ನ ಮೇಲೆ ತನಿಖೆಯೂ ನಡೆಯುತ್ತದೆ. ಆದರೆ ಬಲವಾದ ಸಾಕ್ಷಿಗಳಿಲ್ಲದೆಯೇ ಆರೋಪ ಬಿದ್ದು ಹೋಗುತ್ತದೆ. ಪೇಷಂಟ್ಗಳು ಸತ್ತಾಗ ಫಾರ್ಮ್ ಬಿ ಅನ್ನು ತುಂಬಿಸಬೇಕಾಗುತ್ತದೆ. ಈ ಫಾರ್ಮ್ ಬಿ ಎಂದರೆ ಆ ಪೇಷಂಟ್ ಹೇಗೆ ಸತ್ತ, ಡೆತ್ ರೀಸನ್ ಏನಾಗಿತ್ತು ಎನ್ನುವುದನ್ನು ಬರೆಯುವುದು. ಈ ಫಾರ್ಮ್ ಬಿ ಅನ್ನು ಶಿಪ್ಮೆನ್ನೇ ಬರೆಯುತ್ತಿದ್ದ, ಸಹಿ ಹಾಕುತ್ತಿದ್ದ. ಹಾಗೆ ಎರಡನೆಯದಾಗಿ ಫಾರ್ಮ್ ಸಿ ಅನ್ನು ಬರೆಯಬೇಕಾಗುತ್ತದೆ. ಇಲ್ಲಿ ಬೇರೆ ಡಾಕ್ಟರ್ಗಳು ಸಹಿ ಹಾಕಬೇಕಾಗುತ್ತದೆ. ಇದರಲ್ಲಿ ಶಿಪ್ಮೆನ್ ಯಾವಾಗಲೂ ತನ್ನ ಸ್ನೇಹಿತರು ಇಲ್ಲವೇ ಗೊತ್ತಿರುವವರನ್ನೇ ಕರೆದು ಸಹಿ ಹಾಕಿಸುತ್ತಿದ್ದ. ಶಿಪ್ಮೆನ್ 1977ರಿಂದ ತನ್ನ ಪೇಷಂಟ್ಗಳನ್ನು ಸಾಯಿಸುತ್ತಾ ಬರುತ್ತಿದ್ದರೂ ಕೂಡ ಯಾರಿಗೂ ಸಂಶಯ ಬಂದಿರಲಿಲ್ಲ. 1998ರಲ್ಲಿ ಲಿಂಡಾ ರೆನಾಲ್ಡ್ಸ್ ಅವರು ಮೊದಲ ಬಾರಿಗೆ ಅವನ ಮೇಲೆ ಕೇಸ್ ಹಾಕಿದರೂ ಅದು ಸರಿಯಾದ ಸಾಕ್ಷಿಗಳಿಲ್ಲದೆ ನಿಲ್ಲಲಿಲ್ಲ. ಆದರೆ ಶಿಪ್ಮೆನ್ ಸಿಕ್ಕಿ ಬೀಳುವ ದಿನಗಳು ದೂರವಿರಲಿಲ್ಲ. 1998ರಲ್ಲಿಯೇ ಆತ ಒಬ್ಬ ಒಂಟಿ ವೃದ್ಧೆಗೆ ಟ್ರೀಟ್ಮೆಂಟ್ ಮಾಡುತ್ತಿದ್ದ. ಆಕೆ ಒಂದು ದಿನ ಸಾವನ್ನಪ್ಪುತ್ತಾಳೆ. ಅವಳು ಬೇರೆ ಯಾರೂ ಆಗಿರದೆ ಹೈಡ್ ನಗರದ ಮಾಜಿ ಮೇಯರ್ ಆಗಿದ್ದಳು. ಆಕೆಯ ಹೆಸರು ಕ್ಯಾಥ್ಲೀನ್ ಗ್ರಂಡಿ ಎಂದಾಗಿತ್ತು. ಆಕೆ 81 ವರ್ಷದವಳಾಗಿದ್ದಳು. 1998ರ ಜೂನ್ 24ರಂದು ಆಕೆ ತನ್ನ ಮನೆಯಲ್ಲಿ ಸಾವನ್ನಪ್ಪುತ್ತಾಳೆ. ಇಲ್ಲಿಯೂ ಕ್ಯಾಥ್ಲೀನ್ಳನ್ನು ಕೊನೆಯ ಬಾರಿಗೆ ನೋಡಿದ್ದು ಡಾಕ್ಟರ್ ಶಿಪ್ಮೆನ್. ಈ ಕ್ಯಾಥ್ಲೀನ್ಳ ಮಗಳು ಒಬ್ಬ ಲಾಯರ್ ಆಗಿದ್ದಳು. ಆಕೆಗೆ ಡಾಕ್ಟರ್ ಶಿಪ್ಮೆನ್ ಮೇಲೆ ಸಂಶಯ ಬರುತ್ತದೆ. ಇಲ್ಲಿ ಹೆರಾಲ್ಡ್ ಶಿಪ್ಮೆನ್ ಏನು ಮಾಡಿದ್ದನೆಂದರೆ ಕ್ಯಾಥ್ಲೀನ್ ಗ್ರಂಡಿಯ ಆಸ್ತಿಯನ್ನು ತನ್ನ ಹೆಸರಿಗೆ ಬರೆಸಿಕೊಂಡಿದ್ದ. ಆಕೆಯ ಮನೆ ಈಗ ಶಿಪ್ಮೆನ್ನ ಹೆಸರಿಗೆ ಬಂದಿತ್ತು. ಕ್ಯಾಥ್ಲೀನ್ ಬರೆದಿಟ್ಟ ವಿಲ್ನಲ್ಲಿ ಆಕೆ ವಾಸಿಸುತ್ತಿದ್ದ ಮನೆ ಆಕೆಯ ಕೊನೆಯ ಆಸ್ತಿಯಾಗಿದ್ದು ಅದು ಡಾಕ್ಟರ್ ಹೆರಾಲ್ಡ್ ಶಿಪ್ಮೆನ್ಗೆ ಕೊಡಬೇಕು ಎಂದು ಬರೆದಿತ್ತು. ಆಕೆಯ ಮಗಳಿಗೆ ಸಂಶಯ ಎಲ್ಲಿ ಬಂದಿದ್ದೆಂದರೆ ಕ್ಯಾಥ್ಲೀನ್ನ ಹೆಸರಿನಲ್ಲಿ ಇನ್ನೊಂದು ಮನೆಯೂ ಇದ್ದಿತ್ತು. ಆ ಮನೆಯ ಬಗ್ಗೆ ವಿಲ್ನಲ್ಲಿ ಉಲ್ಲೇಖವಿರಲಿಲ್ಲ. ಇದು ಶಿಪ್ಮೆನ್ ತನ್ನ ತಾಯಿಯನ್ನು ಬ್ರೈನ್ ವಾಶ್ ಮಾಡಿ ಸಹಿ ಹಾಕಿಸಿಕೊಂಡು ಬರೆಸಿದ ವಿಲ್ ಆಗಿತ್ತು ಎಂಬುದು ತಿಳಿಯುತ್ತದೆ. ಕ್ಯಾಥ್ಲೀನ್ ಖುದ್ದಾಗಿ ತಾನೇ ವಿಲ್ ಬರೆದಿದ್ದರೆ ತನ್ನ ಎರಡನೇ ಮನೆಯ ಬಗ್ಗೆಯೂ ಬರೆಯುತ್ತಿದ್ದಳು. ಆದರೆ ಶಿಪ್ಮೆನ್ಗೆ ಆ ಮನೆಯ ಬಗ್ಗೆ ಗೊತ್ತಿರಲಿಲ್ಲವಾದ್ದರಿಂದ ಆತ ಆ ಮನೆಯ ಬಗ್ಗೆ ಅದರಲ್ಲಿ ಉಲ್ಲೇಖಿಸಿರಲಿಲ್ಲ. ಕ್ಯಾಥ್ಲೀನ್ಳ ಮಗಳು ಈಗ ಶಿಪ್ಮೆನ್ ಮೇಲೆ ಕೇಸು ದಾಖಲಿಸಲು ಮುಂದೆ ಬರುತ್ತಾಳೆ. ಪೊಲೀಸರು ಸಾಕ್ಷಿಗಾಗಿ ದಫನ ಮಾಡಿದ್ದ ಕ್ಯಾಥ್ಲೀನ್ಳ ದೇಹವನ್ನು ಹೊರತೆಗೆಯುತ್ತಾರೆ. ಈ ಬಾರಿ ಕ್ಯಾಥ್ಲೀನ್ ಸತ್ತಾಗ ಅವಳ ಮಗಳೇ ಬಂದಿದ್ದರಿಂದ ದೇಹವನ್ನು ಸುಟ್ಟಿರಲಿಲ್ಲ. ಸಂಪ್ರದಾಯದಂತೆ ದಫನ ಮಾಡಲಾಗಿತ್ತು.
ಈ ದೇಹವನ್ನು ಪೊಲೀಸರು ಹೊರತೆಗೆದಾಗ ಆ ದೇಹದಲ್ಲಿ ಡಯಾಮಾರ್ಫಿನ್ನ ಅಂಶ ಪತ್ತೆಯಾಗಿತ್ತು. ಇದೊಂದು ನಿಷೇಧಿತ ಡ್ರಗ್ಸ್ ಆಗಿತ್ತು. ನಾವು ಹೆರಾಯಿನ್ ಎಂದು ಕರೆಯಲಾಗುವ ಡ್ರಗ್ಸ್ ಇದೇ ಆಗಿದೆ. ಡಾಕ್ಟರ್ ಶಿಪ್ಮ್ಯಾನ್ ಕೆಲ ಸಮಯದ ಹಿಂದೆ ಅಷ್ಟೇ ತನ್ನ ಪೇಷಂಟ್ಗಳ ಡೀಟೇಲ್ಗಳನ್ನು ತನ್ನ ಹೊಸ ಕಂಪ್ಯೂಟರ್ನಲ್ಲಿ ದಾಖಲಿಸಲು ಪ್ರಾರಂಭಿಸಿದ್ದ. ಈ ಕಂಪ್ಯೂಟರ್ ಕೆಲಸಗಳು ಹೊಸದಾಗಿರುವುದರಿಂದ ಶಿಪ್ಮ್ಯಾನ್ಗೆ ಅದರ ಬಗ್ಗೆ ಅಷ್ಟೊಂದು ಜ್ಞಾನಗಳು ಇರಲಿಲ್ಲ. ಆತ ಪೊಲೀಸರು ಬಂದಾಗ ಕ್ಯಾಥ್ಲಿನ್ ಹೆರಾಯಿನ್ ಡ್ರಗ್ಸ್ ತೆಗೆದುಕೊಳ್ಳುತ್ತಿದ್ದಳು, ಇದು ಆಕೆಗೆ ಚಟವಾಗಿತ್ತು ಎಂದು ವಾದಿಸುತ್ತಾನೆ. ತನ್ನ ದಾಖಲೆಗಳಲ್ಲಿ ಆಕೆಗೆ ಆ ಡ್ರಗ್ಸನ್ನು ಮೊದಲಿನಿಂದಲೂ ನಿಗದಿತ ಪ್ರಮಾಣದಲ್ಲಿ ತಾನು ನೀಡುತ್ತಿರುವುದಾಗಿ ಆತ ತೋರಿಸುತ್ತಾನೆ. ಆತನ ಕಂಪ್ಯೂಟರ್ನಲ್ಲಿ ತುಂಬ ಸಮಯಗಳಿಂದಲೂ ಆಕೆಗೆ ಹೆರಾಯಿನ್ ನೀಡುತ್ತಿರುವುದನ್ನು ತೋರಿಸುತ್ತಾನೆ. ಆದರೆ ಆತನ ಒಂದು ತಪ್ಪಿನಿಂದಾಗಿ ಇಲ್ಲಿ ಆತ ಸಿಕ್ಕಿಬೀಳುತ್ತಾನೆ. ಆತನ ಕಂಪ್ಯೂಟರ್ನಲ್ಲಿ ಹಿಂದಿನಿಂದ ಹಲವಾರು ದಿನಾಂಕಗಳನ್ನು ಆತ ನಮೂದಿಸಿದ್ದರೂ ಕೂಡ ಎಲ್ಲದರಲ್ಲಿಯೂ ಲಾಸ್ಟ್ ಅಪ್ಡೇಟೆಡ್ ಡೇಟ್ ಆಟೋಮೆಟಿಕ್ ಆಗಿ ಚೇಂಜ್ ಆಗಿದ್ದು ತೋರಿಸುತ್ತಿತ್ತು ಮತ್ತು ಆ ಲಾಸ್ಟ್ ಅಪ್ಡೇಟೆಡ್ ಡೇಟ್ ಕ್ಯಾಥ್ಲಿನ್ ಸತ್ತ ನಂತರದ್ದಾಗಿತ್ತು. ಅಂದರೆ ಕ್ಯಾಥ್ಲಿನ್ ಸತ್ತ ನಂತರವೇ ಶಿಪ್ಮ್ಯಾನ್ ಆಕೆಗೆ ಕೊಟ್ಟಿದ್ದ ಡ್ರಗ್ಸ್ ಅನ್ನು ಎಂಟ್ರಿ ಮಾಡಿದ್ದ. ಕಂಪ್ಯೂಟರ್ನ ಈ ವಿಷಯ ಶಿಪ್ಮ್ಯಾನ್ಗೆ ಗೊತ್ತಿರಲಿಲ್ಲ. ಅವನ ಈ ಒಂದು ತಪ್ಪು ಆತನ ಮೇಲೆ ಪೊಲೀಸರಿಗೆ ಬಲವಾದ ಸಂಶಯ ಬರುವಂತೆ ಮಾಡುತ್ತದೆ. ಜೊತೆಗೆ ಆತನ ಬಳಿ ಇದ್ದ ಟೈಪ್ ರೈಟರ್ ಕೂಡ ದೊರೆಯುತ್ತದೆ. ಅದರಲ್ಲಿಯೂ ಆತ ವಿಲ್ಲನ್ನು ಟೈಪ್ ಮಾಡಿದ್ದ ಎಂಬುದು ಕೆಲ ಆಧಾರಗಳಿಂದ ತಿಳಿಯುತ್ತದೆ. 1998ರ ಸೆಪ್ಟೆಂಬರ್ 17ರಂದು ಪೊಲೀಸರು ಶಿಪ್ಮ್ಯಾನ್ನನ್ನು ಬಂಧಿಸುತ್ತಾರೆ. ಈತನ ಬಂಧನವಾದ ನಂತರ ಈತ ಕೊಂದಿದ್ದ ಹಲವಾರು ವೃದ್ಧ ವ್ಯಕ್ತಿಗಳ ಸಂಬಂಧಿಕರು ಈತನ ಮೇಲೆ ಮೊದಲೇ ಸಂಶಯವಿತ್ತು ಎಂದು ಹೇಳಿಕೊಂಡು ಮುಂದೆ ಬರುತ್ತಾರೆ. ಈತ ಸತ್ತವರೆಲ್ಲರಿಗೂ ಡಯಾಮಾರ್ಫಿನ್ನ ಹೈ ಡೋಸ್ ನೀಡಿ ಸಾಯಿಸಿದ್ದ. ನಂತರ ಡೆತ್ ಸರ್ಟಿಫಿಕೇಟ್ನಲ್ಲಿ ಸಾವಿಗೆ ಕಾರಣ ವೃದ್ಧಾಪ್ಯ ಎಂದು ಬರೆಯುತ್ತಿದ್ದ. ಅಂತ್ಯ ಸಂಸ್ಕಾರದ ವಿಧಾನವನ್ನು ಆತನೇ ಹೇಳುತ್ತಿದ್ದ. ಅಂದರೆ ಹೆಣವನ್ನು ಸುಡಲು ಆತ ಹೇಳುತ್ತಿದ್ದ. ಇದರಿಂದ ಯಾವುದೇ ಕುರುಹುಗಳು ಉಳಿಯುತ್ತಿರಲಿಲ್ಲ. ಈತನ ಮೇಲೆ ಮೊದಲೇ ಹಲವರಿಗೆ ಸಂಶಯವಿದ್ದರೂ ಕೂಡ ನಗರದ ಪ್ರಸಿದ್ಧ ವೈದ್ಯನಾಗಿದ್ದುದರಿಂದ ಆತನ ಮೇಲೆ ದೂರು ನೀಡಲು ಯಾರೂ ಮುಂದೆ ಬಂದಿರಲಿಲ್ಲ. ಆದರೆ ಈಗ ಆತ ಅರೆಸ್ಟ್ ಆದ ನಂತರ ಹಲವಾರು ಜನರು ಆತನ ವಿರುದ್ಧ ಮಾತನಾಡಲು ಮುಂದೆ ಬರುತ್ತಾರೆ. ಈಗ 1970ರಿಂದ ಶಿಪ್ಮ್ಯಾನ್ನ ಪೇಷಂಟ್ ಆಗಿ ಸತ್ತು ಹೋದ ಹಲವಾರು ಜನರ ಕಳೇಬರಗಳನ್ನು ಅವಶೇಷಗಳನ್ನು ಮೇಲೆತ್ತಿ ಪರೀಕ್ಷಿಸಲಾಗುತ್ತದೆ. ಅದೆಲ್ಲದರಲ್ಲಿಯೂ ಡಯಾಮಾರ್ಫಿನ್ ಅಂಶ ಇರುವುದು ಪತ್ತೆಯಾಗುತ್ತದೆ. ಒಟ್ಟು ಆತ ಅದುವರೆಗೆ 218 ಜನರನ್ನು ಕೊಂದಿರುವುದಾಗಿ ತಿಳಿದು ಬರುತ್ತದೆ. ಅವರೆಲ್ಲರನ್ನೂ ಆತ ಅದೇ ಡ್ರಗ್ಸ್ ನೀಡಿ ಸಾಯಿಸಿದ್ದ. ಒಟ್ಟು 218 ಜನರ ಕೊಲೆಗಾಗಿ ಆತನಿಗೆ ಸಜೀವ ಕಾರಾಗೃಹ ಶಿಕ್ಷೆ ನೀಡಲಾಯಿತು. ಅಂದರೆ ಸಾಯುವವರೆಗೂ ಆತ ಜೈಲಿನಲ್ಲೇ ಕೊಳೆಯಬೇಕು. ಒಬ್ಬ ಕ್ರೂರ ಡಾಕ್ಟರ್ ಈಗ ಸಾಯುವವರೆಗೂ ಜೈಲಿನಲ್ಲೇ ಕೊಳೆಯಬೇಕಿತ್ತು. ಒಂದು ವರದಿಯ ಪ್ರಕಾರ ಶಿಪ್ಮ್ಯಾನ್ 218 ಅಲ್ಲ 260 ಜನರನ್ನು ಕೊಲೆ ಮಾಡಿದ್ದ ಎನ್ನಲಾಗುತ್ತದೆ. ತನ್ನ ಜೀವಿತಾವಧಿಯಲ್ಲಿ ಕೇವಲ ಕೊಲ್ಲುವುದಕ್ಕಾಗಿಯೇ ಕೆಲಸ ಮಾಡಿದಂತೆ ಆತ ಕಾಣುತ್ತಿದ್ದ. 1998ರಲ್ಲಿ ಈತನಿಗೆ ಶಿಕ್ಷೆಯಾಗಿತ್ತು. ಆದರೆ 2004ರಲ್ಲಿ ಈತ ಜೈಲಿನಲ್ಲಿಯೇ ಆತ್ಮಹತ್ಯೆ ಮಾಡಿಕೊಂಡು ಸಾಯುತ್ತಾನೆ. ಇಲ್ಲಿಗೆ ಒಬ್ಬ ಕ್ರೂರಿ ಡಾಕ್ಟರ್ನ ಅಂತ್ಯವಾಗುತ್ತದೆ. ಆತ ಒಟ್ಟು 218 ಜನರನ್ನು ತನ್ನ ಜೀವಿತಾವಧಿಯಲ್ಲಿ ಕೊಂದಿದ್ದ ಎಂಬುದು ನಿಜವಾದರೂ ಅದಕ್ಕಿಂತಲೂ ಭಯಾನಕವಾದ ಸತ್ಯವನ್ನು ಆತ ಜೈಲಿನಲ್ಲಿದ್ದಾಗ ಬಾಯಿಬಿಟ್ಟಿದ್ದ. ಆತನ ಜೊತೆಯಲ್ಲಿದ್ದ ಖೈದಿಯ ಜೊತೆ ಆತ ತಾನು 500 ಜನರವರೆಗೂ ಕೊಲೆ ಮಾಡಿದ್ದೇನೆ ಎಂದು ಹೇಳಿದ್ದನಂತೆ. ಬಹುಶಃ ಇದು ನಿಜವಾಗಿದ್ದರೆ ಇದಕ್ಕಿಂತ ಖತರ್ನಾಕ್ ಸೀರಿಯಲ್ ಕಿಲ್ಲಿಂಗ್ ಪ್ರಪಂಚದಲ್ಲಿ ಇನ್ನೊಂದಿರಲಿಕ್ಕಿಲ್ಲ. ಸ್ನೇಹಿತರೆ, ಶಿಪ್ಮ್ಯಾನ್ ಯಾಕೆ ಈ ಥರ ಕೊಲೆಗಳನ್ನು ಮಾಡುತ್ತಾ ಹೋಗುತ್ತಿದ್ದ ಎಂಬುದಾಗಿ ಯೋಚಿಸಿದರೆ ಕೆಲವರು ಹೇಳುತ್ತಾರೆ ಆತ ದುಡ್ಡಿಗಾಗಿ ಹೀಗೆ ಮಾಡಿದ್ದನೆಂದು. ಇನ್ನೂ ಕೆಲವರು ಹೇಳುತ್ತಾರೆ ಆತ ಒಬ್ಬ ಸೈಕೋ ಎಂದು. ಇನ್ನೂ ಕೆಲವರು ಆತ ತನ್ನ ತಾಯಿಯ ಸಾವಿನಿಂದ ಆಘಾತಕ್ಕೊಳಗಾಗಿ ಆ ಸೇಡಿಗಾಗಿ ಈ ರೀತಿ ಮಾಡುತ್ತಿದ್ದನು ಎನ್ನುತ್ತಾರೆ. ಆತನ ತಾಯಿಗೆ ಕ್ಯಾನ್ಸರ್ ಉಂಟಾಗಿತ್ತು. ಆಕೆಗೆ ನೋವು ಕಡಿಮೆ ಮಾಡಲು ಡಯಾಮಾರ್ಫಿನ್ ನೀಡಲಾಗುತ್ತಿತ್ತು. ಇದೇ ಕಾರಣದಿಂದ ಆತ ತನ್ನ ಪೇಷಂಟ್ಗಳಿಗೂ ಡಯಾಮಾರ್ಫಿನ್ ನೀಡಿ ಅವರು ನರಳುವುದನ್ನು ನೋಡಿ ಖುಷಿ ಪಡುತ್ತಿದ್ದ ಎನ್ನಲಾಗಿದೆ. ಸ್ನೇಹಿತರೆ, ಆತನ ಕೊಲೆಗಳ ಹಿಂದಿನ ನಿಜವಾದ ಮೋಟಿವ್ ಏನೆಂದು ಗೊತ್ತಾಗಲಿಲ್ಲ. ಆತ ಕೊಂದವರೆಲ್ಲರದು ಆಸ್ತಿಯನ್ನೇನು ಒಳಗೆ ಹಾಕ್ಕೊಂಡಿರಲಿಲ್ಲ. ಆದರೆ ಕೊಲ್ಲುವುದನ್ನು ಮಾತ್ರ ಆತ ಬಿಟ್ಟಿರಲಿಲ್ಲ. ವೃದ್ಧರನ್ನೇ ಟಾರ್ಗೆಟ್ ಮಾಡಿ ಆತ ಒಬ್ಬೊಬ್ಬರನ್ನೇ ಮುಗಿಸುತ್ತಿದ್ದ.
ಈ ರೀತಿ ಆತನನ್ನು ಒಬ್ಬ ಸೈಕೋ ಎಂದೇ ಕರೆಯಬಹುದು. ಸ್ನೇಹಿತರೆ, ಹೇಗಿತ್ತು ಈ ಖತರ್ನಾಕ್ ಡಾಕ್ಟರ್ನ ಕತೆ? ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ವಿಡಿಯೋ ಇಲ್ಲಿಗೆ ಕೊನೆಯಾಗಲಿದೆ. ಧನ್ಯವಾದಗಳು.